ಹಾಯ್ ಹೆಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ತುಂಬಾ ಸಿಂಪಲ್ಲು, ಆಮೇಲೆ ತುಂಬಾ ಚಿಕ್ಕದಾಗಿರುವಂಥ ವಿಡಿಯೋ. ನಿಮ್ಮ ಟೈಮ್ ವೇಸ್ಟ್ ಮಾಡಲ್ಲ. ಇವತ್ತಿನ ರೆಸಿಪಿ ಏನಂದರೆ ಅಲ್ಕಲೈನ್ ವಾಟ್ರು. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇವಾಗ ನೋಡಿ ಕೆಲವೊಂದು ಸಾಮಗ್ರಿಗಳು ತೊಗೊಂಡಿದ್ದೀನಿ, ಅದು ಏನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ನಿಂಬೆಹಣ್ಣು ಸ್ಲೈಸಸ್ನ ತೊಗೊಂಡಿದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸಬ್ಜಾ ಸೀಡ್ ತೊಗೊಂಡಿದ್ದೀನಿ, ಸುಮಾರು 1 ಟೇಬಲ್ ಸ್ಪೂನ್ ಇದೆ. ಆಮೇಲೆ ಬೀಟ್ರೂಟು ಸಿಪ್ಪೆ ತೆಗೆದು ಈ ಥರ ಸ್ಲೈಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಅರ್ಧ ಬೀಟ್ರೂಟ್ ಇದೆ. ಆಮೇಲೆ ಮಿಂಟ್ ಲೀವ್ಸು ಅಂದರೆ ಪುದೀನ ಲೀವ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಒಂದು ಅರ್ಧ, ಒಂದು ಸ್ವಲ್ಪ ಕ್ಯಾರೆಟು, ಕುಕುಂಬರು ಸಿಪ್ಪೆ ತೆಗೆದಿಲ್ಲ. ಆಮೇಲೆ ಶುಂಠಿನ ಸಿಪ್ಪೆ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟೇ ಸಾಮಗ್ರಿಗಳು ಬೇಕಾಗಿರುವಂಥದ್ದು. ಇದನ್ನು ಮಾಡೋಕ್ಕೆ ನಮಗೆ ಒಂದು ಗ್ಲಾಸ್ ಬಾಟ್ಲ್ ಬೇಕು. ಗ್ಲಾಸ್ ಬಾಟ್ಲೇ ಯೂಸ್ ಮಾಡಬೇಕು ಇದಕ್ಕೆ, ಬೇರೆ ಪಾತ್ರೆಲೆಲ್ಲ ಮಾಡೋಂಗಿಲ್ಲ. ಆದಷ್ಟು ಗ್ಲಾಸ್ ಬಾಟಲ್ನೇ ಯೂಸ್ ಮಾಡ್ಕೊಳ್ಳಿ. ಇವಾಗ ಒಂದೊಂದೇ ಸಾಮಗ್ರಿಗಳನ್ನ ಹಾಕ್ಕೊಳ್ಳೋಣ. ಇವಾಗ ನಾನು ಕ್ಯಾರೆಟು ಮತ್ತು ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ, ಶುಂಠಿನೂ ಹಾಕೋತಾ ಇದ್ದೀನಿ. ಇವಾಗ ನಿಂಬೆಹಣ್ಣು ಸ್ಲೈಸಸ್ನು ಕೂಡ ಹಾಕೋತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲ, ಮಿಂಟ್ ಲೀವ್ಸು, ಬೀಟ್ರೂಟು, ಲಾಸ್ಟಲ್ಲಿ ಸಬ್ಜಾ ಸೀಡ್ಸು. ಫ್ರೆಂಡ್ಸ್, ಇಷ್ಟೇ ಬೇಕಾಗಿರುವಂಥ ಸಾಮಗ್ರಿ. ಬಟ್ ಇಷ್ಟು ಅಂದರೆ ಇದು ನಮಗೆ ತುಂಬ ಬೆನಿಫಿಟ್ ಇರುತ್ತೆ ಫ್ರೆಂಡ್ಸ್. ನಮ್ಮ ಹೆಲ್ತ್ಗೆ ಇದರಿಂದ ತುಂಬಾ ಬೆನಿಫಿಟ್ಸ್ಗಳಿದ್ದಾವೆ. ಇವಾಗ ಈ ಬಾಟ್ಲನ್ನ ನಾವು ನೀರಿಂದ ತುಂಬಿಟ್ಕೊಳ್ಳೋಣ. ಇದಕ್ಕೆ ವಾಮ್ ವಾಟ್ರು ಯಾವುದು ಬೇಡ, ನಾರ್ಮಲ್ ವಾಟರ್ನೇ ತುಂಬಿಸಿಟ್ಬಿಡಿ. ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ತುಂಬ ಗ್ಲೋಯಿ ಸ್ಕಿನ್ಗೆ, ಆಮೇಲೆ ನಾವು ಅದು ಇದು ಇಡೀ ವಾರ ಪೂರ್ತಿ ಎಲ್ಲ ತಿಂದಿರ್ತೀವಿ ಫ್ರೆಂಡ್ಸ್. ನಮ್ಮ ಬಾಡಿನ ಡೆಟಾಕ್ಸ್ ಮಾಡೋಕ್ಕೆ, ಆಮೇಲೆ ನಮ್ಮ ಲಿವರ್ನ ಹೆಲ್ದಿಯಾಗಿ ಇಟ್ಕೊಳ್ಳೋಕ್ಕೆ ಇದನ್ನು ವಾರಕ್ಕೆ ಒಂದು ಸರ್ತಿ ಆದರೂ ಯೂಸ್ ಮಾಡಿ, ತುಂಬ ಒಳ್ಳೆಯದು. ಇವಾಗ ಇದನ್ನು ಕ್ಯಾಪ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಕ್ಯಾಪ್ ಹಾಕಿ ಇದನ್ನು ಒಂದು ಸರ್ತಿ ನೀಟಾಗಿ ಶೇಕ್ ಮಾಡಿ ಇಟ್ಬಿಡಿ. ನೋಡಿ ಈ ಥರ ಇದನ್ನು ನೀಟಾಗಿ ಶೇಕ್ ಮಾಡಬೇಕಾಗುತ್ತೆ. ಶೇಕ್ ಮಾಡಿ ಓವರ್ ನೈಟ್ ಎಲ್ಲ ಬಿಟ್ಬಿಡಬೇಕಾಗುತ್ತೆ. ಇವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಆದರೆ ಇದನ್ನು ಓವರ್ ನೈಟ್ ಬಿಟ್ಟರೆ ಇನ್ನೂ ಒಳ್ಳೆಯದು. ಶೇಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಆಮೇಲೆ ನಿಜವಾಗ್ಲೂ ಇದು ತುಂಬಾ ಬೆನಿಫಿಟ್ ಇದೆ ನಿಮ್ಮ ಸ್ಕಿನ್ಗೆ, ಗ್ಲೋಯಿ ಸ್ಕಿನ್ಗೆ. ನೀವು ಇದನ್ನು ಯೂಸ್ ಮಾಡಿ ಫ್ರೆಂಡ್ಸ್, ನೋಡಿ ನಿಮ್ಮ ಸ್ಕಿನ್ನು ಡೇ ಬೈ ಡೇ ಎಷ್ಟು ಡಿಫ್ರೆಂಟ್ ಆಗುತ್ತೆ, ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿಂಪಲ್ಸ್ ಎಲ್ಲ ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಆಮೇಲೆ ಹೇರ್ ಫಾಲ್ ಇರೋರಿಗೂ ತುಂಬ ಒಳ್ಳೆಯದು. ಆಮೇಲೆ ನೋಡಿ ನಾನು ಓವರ್ ನೈಟ್ ಬಿಟ್ಟ ತಕ್ಷಣ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇದು ತುಂಬಾ ಒಳ್ಳೆಯದು ನಮ್ಮ ಬಾಡಿಗೆ. ವಾರಕ್ಕೆ ಒಂದು ಸರ್ತಿ ಆದರೂ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಇದ್ರದ್ದು ಇಂಗ್ರೀಡಿಯೆಂಟ್ಸ್ ನಿಮಗೆ ಏನಾದರೂ ಬೇಕು ಅಂದರೆ ನಾನು ಪ್ರತಿಯೊಂದೂ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಶೇರ್ ಮಾಡಿ. ಆಮೇಲೆ ವಯಸ್ಸಾದವರು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಮಾಡಿಕೊಡಿ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.